ಗದಗ ಶಾಖೆ ದಾವಣಗೆರೆ. ಈ ಒಂದು ಆಶ್ರಮದಲ್ಲಿ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ 157ನೇ ವರ್ಷದ ಜಯಂತಿ ಮಹೋತ್ಸವದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನ ಮಾಡಿ ನಿರ್ಗಮಿಸಿರುವ ಷಡಸ್ಥಲ ಬ್ರಹ್ಮೆ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರುಗಳ ಪೂಜ್ಯರ ಪದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಗದಗಿನಿಂದ ನಮ್ಮ ಜೊತೆಗೆ ದಯಮಾಡಿಸಿ ಕ್ರಿಯಾಮೂರ್ತಿಗಳಾಗಿ ಪಾದೋಕ ಕೊಡೋದ್ರ ಜೊತೆಗೆ ಕ್ರಿಯಾಮೂರ್ತಿಗಳಾಗಿ ಆಶ್ರಮದ ಯಾವುದೇ ಕೆಲಸ ಇದ್ದರೂ ಕೂಡ ಎಲ್ಲ ತಮ್ಮ ಕೆಲಸವನ್ನು ಬಿಟ್ಟು ಆಶ್ರಮದ ಕೆಲಸಕ್ಕೆ, ಇದು ಆಶ್ರಮ ನಮ್ಮದನ್ನ ಭಾವನೆ ಇಟ್ಟುಕೊಂಡು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಆ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಕ್ಕಂಥ ಪೂಜ್ಯರು ಷಡಸ್ಥಲ ಬ್ರಹ್ಮೆ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜೂರು ಅಡ್ನೂರು ಗದಗ ಪೂಜ್ಯ ಗುರುಗಳ ಪಾದದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಈರಣ್ಣ ಅಡ್ಡನೆ ಅವರಲ್ಲಿ ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಮೃತ್ಯುಂಜಯ ಸ್ವಾಮಿಗಳು ಅರ್ಜನ್ ಸೆಟ್ರು, ಡಾಕ್ಟರ್ ಮೃತ್ಯುಂಜಯ ಸ್ವಾಮಿಗಳು ಅರ್ಜನ್ ಸೆಟ್ರು ಅವರಲ್ಲಿ, ಹಾಗೂ ಶಿವಮೊಗ್ಗ ಆಶ್ರಮದ ಅಧ್ಯಕ್ಷರು ಹಿರಿಯರು 1,47,000 ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರಲ್ಲಿ ಏಕಾಏಕವಾಗಿ ತಮಗೆ ಕೊಟ್ಟಿರುವ ಜಗವನ್ನು ಕೂಡ ಆಶ್ರಮಕ್ಕೆ ಗುರುಗಳ ಅಪ್ಪಣೆಯಂತೆ ತಮಗೆ ಕೊಟ್ಟಿರುವ ಬಂಗಾರಪ್ಪ ಕೊಟ್ಟಂತ ಜಗವನ್ನು ಕೂಡ ಆಶ್ರಮಕ್ಕೆ ಜಗವನ್ನು ಕೊಟ್ಟು ಸುಮಾರು 3-4 ಕೋಟಿ ರೂಪಾಯಿ ಕಟ್ಟಡವನ್ನು ಕಟ್ಟಿ ಆಶ್ರಮಕ್ಕೆ ಒಪ್ಪಿಸಿದಂಥ ಗುರುಬಂಧುಗಳ ಒಳಗೆ ಹಿರಿಯ ಗುರುಬಂಧುಗಳ ರಾಜ್ಯ ಪ್ರಶಸ್ತಿ ವಿಜೇತರು ಪಂಡಿತ್ ಆರ್.ವಿ. ಸಂಗಮೇಶ್ವರ ಗವೈಗಳು ಅವರು ಜೋರಾಗಿ ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸಿ, ಹಾಗೆ ನಮ್ಮ ಆರ್.ಎಸ್ ಅವರಾಗಲಿ, ನಮ್ಮ ಸಿದ್ದಿಕೇಶ್ ಅವರಾಗಲಿ ಮತ್ತು ನಮ್ಮ ಚನ್ನವೀರಯ್ಯ ಅಂಬರೀಶ್ ಸ್ವಾಮಿಗಳಾಗಲಿ ಮತ್ತು ಇಲ್ಲಿ ಇಷ್ಟೊತ್ತನ ಸಭಾ ನಿರೂಪಣೆ, ಸ್ವಾಗತ, ಪ್ರಾಸ್ತಾವಿಕ ನುಡಿ ಸೇವೆ ಮಾಡಿರುವಂಥ ವೇದಮೂರ್ತಿ ಬಂಡೈ ಶಾಸ್ತ್ರೀಜವರಲ್ಲಿ, ವೇದಮೂರ್ತಿ ಆರ್ ರಘುನಂದ ಶಾಸ್ತ್ರೀಜವರಲ್ಲಿ ಮತ್ತು ಸರ್ಕಾರಿ ಸಂಗೀತ ಶಿಕ್ಷಕರು ಮತ್ತು ಶಾಸ್ತ್ರೀಜ ಆಗಿರುವಂಥ ಪಂಡಿತ್ ಶೋಭಾಶ್ರೀ ಶಾಸ್ತ್ರಿಗಳು ಸಂಗೀತ ಶಿಕ್ಷಕರು ದಾವಣಗೆರೆ, ಅವರಿಗೆ ಕೂಡ ವಂದಿಸಿ, ಹಾಗೆ ನಿಮಗೆಲ್ಲ ಇಷ್ಟು ಸಂಗೀತ ಆ ಮಗು ಹಾಡ್ತಾರೆ ಪ್ರಾರ್ಥನಾ ಗೀತೆ ಶಿವಮೊಗ್ಗದ್ದು, ಆ ಹಾಡುವಂಥ ಕುಮಾರೇಶ ಅಂದರೆ ಆ ಒಂದು ಕುಮಾರೇಶನ ಸ್ಮರಣೆಯನ್ನು ಮಾಡ್ತಿದ್ನಲ್ಲ, ಪ್ರಾರ್ಥನೆ ಗೀತೆಯಲ್ಲಿ ಒಬ್ಬರನ್ನಲ್ಲ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಮೂವರನ್ನ ತನ್ನ ಒಂದು ಸಂಗೀತದಲ್ಲಿ ನಮ್ಮೆಲ್ಲರಿಗೆ ಮನಸ್ಸಿಗೆ ದರ್ಶನ ಮಾಡಿಕೊಟ್ಟಂತ ಆ ಪುಣ್ಯಾತ್ಮ ಸಣ್ಣ ಹುಡುಗ ಮಲ್ಲಿಕಾರ್ಜುನ, ಅವನಿಗೆ ಕೂಡ ಜೋರಾಗಿ ಒಂದು ಚಪ್ಪಾಳೆ ಮುಖಾಂತರ ನಾವು ಅಭಿನಂದಿಸಿ, ಆ ಒಂದು ಕಲಿಸುವಂತ ಇಲ್ಲಿ ದಾವಣಗೆರೆಯಲ್ಲಿ ಕೂಡ ಪ್ರಥಮವಾಗಿ ಅತ್ಯುತ್ತಮ ಸಂಗೀತ ಶಿಕ್ಷಕರಾಗಿ, ವಿಶೇಷವಾಗಿ ಅದು ಏನೋ ಗೊತ್ತಿಲ್ಲ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರು ಬರೆದಂಥ ಗಾನಸುತ ಸಂಗೀತ ಚೀಜಿನ ಪುಸ್ತಕವನ್ನು ಕೂಡ ನಮ್ಮ ಸಂಗೀತ ಅತ್ಯುತ್ತಮ ಸಂಗೀತ ಶಿಕ್ಷಕರಾಗಿರುವಂಥ ರಾಮಲಿಂಗ ಅವೈಗಳು ಚೆಲ್ಲಾಪ, ವಿಶೇಷವಾಗಿ ನಿಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳು ಇವತ್ತು ನೀವು ಸಾಕಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ದೀರಿ, ಸಾಕಷ್ಟು ಮಂದಿ ನೌಕರಿಯನ್ನು ಪಡ್ಕೊಂಡಿದ್ದೀರಿ. ಆ ದಾವಣಗೆರೆ ಹುಡುಗ ಹಾಡಿದ್ದ ಅದನ್ನು ಅವರೆಲ್ಲ ಅಲ್ಲಿ ಬಂದಾಗ ಎಷ್ಟು ಶಾಂತಿ, ಸಮಾಧಾನ, ಶಿಸ್ತು, ಆ ಒಂದು ಶಿಸ್ತಿನಿಂದ ಮಕ್ಕಳಿಗೆ ಸಂಗೀತ ಕಲಿಸೋದು ನಿಜವಾಗಿ ನೀನು ತಿಂಗಳಿಗೆ 5 ಅಲ್ಲ 10,000 ಕೊಟ್ಟರೆ ಆ ರೀತಿ ಕಲಿಸ್ತಕ್ಕಂಥ ಗುರುಗಳು ಸಿಗಂಗಿಲ್ಲ ಅಂತ ನಮ್ಮ ರಾಮಲಿಂಗ ಅವರು ಜಿಲ್ಲಾಪುರ ಅವರಿಗೆ ಕೂಡ ಜೋರಾಗಿ ಅಭಿನಂದನೆ ಸಲ್ಲಿಸಿ, ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಆ ಮಕ್ಕಳಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಕ್ಕಂಥ, ವಿಶೇಷವಾಗಿ
ಅವ್ರ ಮನೆಯಲ್ಲಿ ಅಂತಾರೆ, ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು, ಅವ್ರ ಹೆಂಡತಿ ಅವ್ರಂತಾರೆ ಬೆಳಿಗ್ಗೆ ಎದ್ರಂದ್ರೆ ಸೀದಾ ಆಶ್ರಮಕ್ಕೆ ಹೋಗ್ತಾರ್ರಿ, ಆಶ್ರಮಕ್ಕೆ ಹೋಗ್ತಾರ ಅಂತ ಹೇಳ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದು ಅಲ್ಲೆಲ್ಲ ಕಸ ಬಡಿದು, ಅವರು ನಮ್ಮ ಸಂಗಮೇಶ್ವರ ಗವಾಯಿಗಳ ಹಿರಿಯ ಪುತ್ರರಾಗಿರುವಂಥ ಗುರು ಪಂಚಾಕ್ಷರಿ ಆಶ್ರಮದಲ್ಲಿ ಮೇಲೆ ಕಸ ಬಡಿದು ಅದನ್ನ ನೀರು ಹಾಕಿ ಸಾಣಿಸಿ ಅಂದರೆ ಒರೆಸಿ 7-8 ಗಂಟೆ ಒಳಗ ಮಕ್ಕಳಿಗೆ ಪ್ರಸಾದವನ್ನು ಮಾಡುವಂಥ ಸೇವೆಯನ್ನು ಕೈಕೊಂಡು ಮಾಡ್ತಾರಲ್ಲ ಗುರು ಪಂಚಾಕ್ಷರ, ಅವರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸಿ, ಇಲ್ಲಿ ಈ ಸದ್ಯ ಇರತಕ್ಕಂಥ ನಮ್ಮ ಸಂಗೀತ ಪ್ರಾಧ್ಯಾಪಕರು ಅನಂತ ಕುಮಾರ್ ಪಾಟೀಲ್ ಗವಾಯಿಗಳು ಒಳ್ಳೆ ಸಂಗೀತ ವಿದ್ವಾಂಸರು, ಅವರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸಿ, ತಾವೆಲ್ಲ ಚಪ್ಪಾಳೆ ಮುಖಾಂತರ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ, ನಮ್ಮ ಸುರೇಶ್ ಕೊಪ್ಪಳ ತಬಲಾ ವಾದಕರು ಅವರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸಿ, ಮತ್ತು ಬಹಳಷ್ಟು ವಿಶೇಷವಾಗಿ ನಮ್ಮ ಬಂಡಾಯ ಶಾಸ್ತ್ರಿಗಳು, ನಮ್ಮ ರಘುನಾಥ್ ಶಾಸ್ತ್ರಿಗಳು ಎಲ್ಲ ವಿಶೇಷವಾಗಿ ತಾವೆಲ್ಲ ಮಾತುಗಳನ್ನು ಆಡಿದ್ದಾರೆ, ಬಹಳಷ್ಟು ವಿಶೇಷವಾಗಿ ಮಾತನಾಡಿದರು. ಅವರಿಬ್ಬರಿಗೂ ಕೂಡ ಅಭಿನಂದನೆ ಚಪ್ಪಾಳೆ ಮುಖಾಂತರ ಸಲ್ಲಿಸಿ, ಈ ಒಂದು ಕುಮಾರೇಶ್ವರ ಅಂಧ ಕಲಾವಿದರು, ಕುಮಾರೇಶ್ವರ ಅಂಧ ಕಲಾವಿದರು ಸಂಗೀತ ಸಂಘ, ನಿಜವಾಗಿ ನೋಡ್ರಿ, ಅಖಿಲ ಕರ್ನಾಟಕ ಅಂಧ ಕಲಾವಿದ ಕುಮಾರೇಶ್ವರ ಅಂಧ ಕಲಾವಿದರ ಸಂಗೀತ ಸಂಘ ಎಲ್ಲ ಕಡೆ ಪಂಚಾಕ್ಷರ ಗುರುದು ಪುಟ್ಟರಾಜ ಅಜ್ಜರ ಸಂಘ ಬಹಳಷ್ಟು ಸಾವಿರ ಕಡೆ ಅದ. ಕುಮಾರಸ್ವಾಮಿಗಳ ಹೆಸರು ಮಾಡಿದ್ದು ಅದು ಅಂಧ ಕಲಾವಿದರು ಮಾಡಿದ್ದು. ಇಡೀ ಕರ್ನಾಟಕದಾಗ ಏಕೈಕ ಒಂದು ಸಂಘ ಅಂದ್ರೆ ಅದು ನಮ್ಮ ದಾವಣಗೆರೆ ಹಳೆ ವಿದ್ಯಾರ್ಥಿಗಳು ಸಂಘ. ಇಲ್ಲಿ ನಮ್ಮ ರಾಜಕುಮಾರ್ ಆಗಲಿ, ಸಂತೋಷ, ಶೇಖರ್ ಆಗಲಿ ಮತ್ತು ಪಾಂಡು, ಹಾಗೆ ನಮ್ಮ ಮಂಜು, ಸುರೇಶ್, ಶ್ರೀಶೈಲ್ ಒಳಗೊಂಡಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಬಹಳಷ್ಟು ವಿಚಾರವನ್ನು ಮಾಡಿ ಸಂಸ್ಥೆಯ ಹೆಸರಿಟ್ಟುಕೊಂಡಿದ್ದೀರಿ. ಹಾಗೆ ನಮ್ಮ ಉಚ್ಚಯ್ಯ, ಇಲ್ಲಿ ಹಿರೇಶ್ ಡ್ರಾಮೆ ಅವರು ಮಳಿಲಿ ಉಚ್ಚಯ್ಯ ಸ್ವಾಮಿಗಳು ಬಹಳ ಒಳ್ಳೆ ಸಂಗೀತ ಗಾಯಕ, ಗದಗಲಿಂದ ಬಂದಾರೆ, ದಾವಣಗೆರೆಯಿಂದ ಬಂದಾರೆ, ಏನು ಶಿವಮೊಗ್ಗದಿಂದ ಎಲ್ಲ 3 ಆಶ್ರಮದವರು ಇವತ್ತಿಲ್ಲಿ ಕೂಡ್ಯಾರಲ್ಲ, ಅದನ್ನ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಆತ್ಮ ಎಲ್ಲಿ ಸುಳಿದಾಡ್ತಾವಂದ್ರೆ ಇವತ್ತು ಈ ಜಗದಾಗ ಅವ್ರ 3 ಆತ್ಮ ಇಲ್ಲಿ ಅದಾವು, ತಪ್ಪಾಗೋದಿಲ್ಲ. ಅದಾವಂದ್ರೆ ನಾನು ಗದಗಲಿಂದ ಇವತ್ತು ಮುಂಜಾನೆ ಬರಬೇಕಾದ್ರೆ ನಾವು ಸುಮ್ಮನೆ ಹಂಗ ಒಂದು ಗಾಡಿಯಾಗ ಹತ್ತಿದ ಮೇಲೆ ಒಂದು ಊರು ದಾಟಿದ ಮೇಲೆ ವಿಚಾರ ಮಾಡ್ಕೊಂತ ಕುಂತ್ಕೊಂಡಿದ್ವಿ. ಅಲ್ಲಿ ನಾವೇನು ಅನ್ಕೊಂಡಿದ್ವಿ, ದಾರ್ಯಾಗ ಹೋಗುತ್ತೆ ಅಂದ್ರೆ ಬೆಳಿಗ್ಗೆ 6:40 ನೆನಪಿನ ಅಂಗಳ ಅಂತೇಳಿ ಪಂಡಿತ್ ಪುಟ್ಟರಾಜ ಗುರುಗಳು 1998 ಒಳಗ ವೆಂಕಟೇಶ್ ಗೋರ್ಕಿಂಡಿಯವರು ಧಾರವಾಡ ಆಕಾಶವಾಣಿಯವರು ರೆಕಾರ್ಡಿಂಗ್ ಮಾಡಿದ್ದು, ಸಂದರ್ಶನ ಮಾಡಿದ್ದು. ಇವತ್ತು ಬೆಳಿಗ್ಗೆ 6:40 ಹಾಕಿದ್ದು. ಆ ಪಂಡಿತ್ ಪುಟ್ಟರಾಜ ಗುರುಗಳು ಬೆಳಗಿನ ಸಮಯದಲ್ಲಿ ರೇಡಿಯೋ ಹಚ್ಚಿದಾಗ ಮೊದಲಿಗೆ ಅವ್ರ ಹೆಸರು ಬಂತು. ಆ ಹೆಸರು ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ಚರಿತ್ರವನ್ನು ಹೇಳಿದ್ರು, ಕುಮಾರಸ್ವಾಮಿಗಳ ಬಗ್ಗೆ, ಪಂಚಾಕ್ಷರಗಳ ಬಗ್ಗೆ, ಪುಟ್ಟರಾಜ ಆಶ್ರಮದ ಮಕ್ಕಳ ಬಗ್ಗೆ. ಅದನ್ನು ಕೇಳಿ ನನಗೆ ನಿಜವಾಗಿ ಅನಿಸ್ತೆ, ಇವತ್ತು ಕುಮಾರಸ್ವಾಮಿಗಳ ಜಯಂತಿ ಹೊಂಟಿವಲ್ಲ, ಆ ಗುರುಗಳ ಅಮೃತವಾಣಿ ಕೇಳಿವಲ್ಲ, ಇವತ್ತು ನಮ್ಮ ಜೀವನ ಸಾರ್ಥಕ ಆತು ಅಂತ ತಿಳ್ಕೊಂಡು ಬಹಳ ಸಂತೋಷ. ನಾನು ಅನ್ಕೊಂಡಿದ್ದೆ, ಈಗ ನಾವು ಹೊಂಟೀವಿ ದಾವಣಗೆರೆ ಕುಮಾರೇಶ್ವರ ಜಯಂತಿ ನೋಡೋಣ. ದಾರಿ ಒಳಗೆ ಒಂದು ದೊಡ್ಡದು ನಾಗರಾವ್ ಬರಬೇಕು. ಆ ಹಾವು ಬಂತಂದ್ರೆ ಸುಮ್ಮನೆ ನಮ್ಮ ಜೊತೆಗೆ ಬಂದ್ರೆ ಹೆಂಗಾಗ್ಬೋದು, ಗಾಡಿಯಾಗ ಹತ್ತಿ ಹಿಂಗೆ ಬಂದುಬಿಟ್ರೆ ಹೆಂಗಾಗ್ಬೋದು, ಬಿಟ್ಟು ಹೊಡಿಯೋಕ್ರೆ ಹೆಂಗೆ ಮಾಡ್ತಾರಂತ ಅನ್ಕೊಂತ ಕುಂತ್ಕೊಂಡಿದ್ವಿ. ಇನ್ನ ಪಾಪನಾಸ್ ದಾಟಿದ್ವಿ ಅಂದ್ರೆ ಪಾಪನಾಸ್ ದಾಟಿದ್ವಿ. ರೋಡಿಗೆ ದೊಡ್ಡದು ನಾಗರಾವ್ ಅಡ್ಡ ಬಂದ್ಬಿಟ್ಟಿದ್ವಿ ಗಾಡಿಗೆ. ಇದು ನಾಗರಾವ್ ಅಡ್ಡ ಬಂತು. ಬರೋದ್ರಾಗ ನಮ್ಮ ಅಂದಯ್ಯ ಸ್ವಾಮಿಗಳು
ಎಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಹಾವಲ್ಲ, ಒಂದು ದಾರಿ ಒಳಗೆ ಬರೀ ಒಂದು ಕಪ್ಪಿ ಇಲಿ ಬಂತಂದ್ರೂ ಕೂಡ ಅದನ್ನು ಒಟ್ಟ ತುಳ್ಸಂಗ, ಇವತ್ತಿನಲ್ಲಿ ತುಳ್ಸಂಗ. ಅಷ್ಟೊಂದು ಬಹಳ ಜಾಗೃತವಾಗಿ ಗಾಡಿ ನಡೆಸ್ತಕ್ಕಂಥವ್ರು. ಹಾಗೆ ತರಿವಿ ಆ ಹಾವು ಮುಂದಕ್ಕೆ ಹೋದ್ಮೇಲೆ ಬಿಟ್ಕೊಂಡು ಬಂದರು. ನನಗೆ ಅನಿಸ್ತಿ ಕುಮಾರಸ್ವಾಮಿಗಳ ರೂಪದಲ್ಲಿ, ಪಂಚಾಕ್ಷರ ಗುರುಗಳ ರೂಪದಲ್ಲಿ, ಪುಟ್ಟರಾಜ ಅಜ್ಜವ್ರ ರೂಪದಲ್ಲಿ ಇವತ್ತು ಅಂದಂಗ ಹಾವು ಕೂಡ ದರ್ಶನ ಕೊಡ್ತಾರೆ. ನಿಜವಾಗಿ ಆ ಗುರುಗಳು ಜಯಂತಿ ಹೊಂಟಿದ್ದು ನಿಜವಾಗಿ ಈ ರೂಪದಾಗ ಗುರುಗಳು ದರ್ಶನ ಕೊಟ್ಟಲ್ಲ ಅಂತ ತಿಳ್ಕೊಂಡು ಅಲ್ಲಿ ಕೂಡ ಮನಸ್ಸು ಮಾಡ್ತಾ ಇದೆ. ಅದಕ್ಕೆ ಕಾರಣ ಆ ಕುಮಾರಸ್ವಾಮಿಗಳು ಜಯಂತಿ ಮಾಡಬೇಕಾದ್ರೆ ಒಂದು ಮಾತು ನೆನಪಿರಬೇಕು. ಇಡೀ ನಮ್ಮ ನಾಡಿನ ಒಳಗೆ ಎಲ್ಲಿ ನಾವು ಮಠ ಮಂದಿರ ಕಾಣ್ತೀವಿ, ಕಾವಿ ಕಾಣ್ತೀವಿ, ಹಾನಗಲ್ಲ ಕುಮಾರಸ್ವಾಮಿಗಳು ಅಂದಿನಿಂದ ಹಿಡಿದುಕೊಂಡು 157 ವರ್ಷ ಪರಂತರವಾಗಿ ಈ ಸಮಾಜಗೋಸ್ಕರವಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿ ಸಮಾಜದ ಏಳಿಗೆಗಾಗಿ ಉಳಿವಿಗಾಗಿ ಹಗಲೆರಳು ಶ್ರಮಿಸಿದಂಥ ಪರಮ ಪೂಜ್ಯರು. ಕಾಡರು ಮಂದಿರ ಆಗಿದ್ದು ಕಾಡರು. ಆ ಕಾಡನ್ನು ನಾಡನ್ನು ಮಾಡಿ ನಾಡನ್ನು ಕೈಲಾಸ ಮಾಡಿರುವ ಜಗತ್ತಿನೊಳಗೆ ಏಕೈಕಾದ ಮಂದಿರ ಅಂದ್ರೆ ಅದು ಶಿವಯೋಗ ಮಂದಿರ. ಅಂತ ಕುಮಾರೇಶ್ವರನ ಒಂದು ನಾಮದಲ್ಲಿ ನೀವು ಸಂಗೀತ ಒಂದು ಸಂಸ್ಥೆ ಅಂದರೆ ಸಂಘ ಮಾಡಿದ್ರೆ ಈ ಸಂಘ ಇವತ್ತು ನಾಳೆಲ್ಲ ಇದು 100 ವರ್ಷ ಇದು ತಲೆತಲಾಂತರವಾಗಿ ಉಳ್ಕೊಂಡು ಕುಮಾರಸ್ವಾಮಿಗಳು ಪ್ರತಿ ವರ್ಷ ಅವ್ರ ಜಯಂತಿ ಮಾಡಿದ್ರೆ ನಿಜವಾಗಿ ನಮ್ಮ ಕಣ್ಣಿಲ್ದವ್ರ ಜೀವನ ಸಾರ್ಥಕ ಅಂತ ನಾವು ಹೆಮ್ಮೆಯಿಂದ ಬಹಳಷ್ಟು ಖುಷಿಯಿಂದ ನಾನು ಈ ಸಂಘ ಮಾಡಿದ್ದಕ್ಕೆ ಬಹಳಷ್ಟು ಖುಷಿ ತೃಪ್ತಿ ಆಗಿತ್ತು. ನಾನು ಇನ್ನೂ ಬರುವಂಥ ಸಮಯ ಕಾಲ ಇನ್ನೂ ಬಂದಿದ್ದಿಲ್ಲ. ಆದರೆ ನಮ್ಮ ಕಣ್ಣಿಲ್ದವರು ಇಲ್ಲ ನೀವು ಬರಬೇಕು ದಾವಣಗೆರೆಗೆ ಅಂತ ತಿಳ್ಕೊಂಡು ನನಗೆ ಕರೆಯಕ್ಕೆ ಬಂದರು. ನಾನು ಯಾಕಂತ ಕೇಳಿದ್ರೆ ಕುಮಾರಸ್ವಾಮಿ ಜಯಂತಿ ಅಂದ್ರಲ್ಲ, ಅಲ್ಲಿಗೆ ನನಗೆ ಒಂದು ಏನಪ್ಪ ಅಂದ್ರೆ ಬಂಧನ ಹಾಕ್ತಂಗ. ಕುಮಾರಸ್ವಾಮಿಗಳು ಜಯಂತಿ ಮಾಡ್ತೀವಿ, ಕಣ್ಣಿಲ್ದರೆ ಎಲ್ಲರೂ ಕೂಡಿ ಬರಬೇಕಂತ ಹೇಳಿದ್ರಲ್ಲ, ನನಗೆ ಏನೇ ಕಷ್ಟ ಏನೇ ತೊಂದರೆ ಬೇಕಾದಿದ್ದರೂ ಕೂಡ ಕುಮಾರಸ್ವಾಮಿಗಳು ನಾಮ ಐತಂದ್ರೆ ಅಲ್ಲಿ ನಾನು ತಿಳಿವಾಗಲೇಬೇಕಂತ ತಿಳ್ಕೊಂಡು ಬರ್ತೀನಿ ಅಂತ ಒಂದ ಮಾತು ಹೇಳಿದೆ ನಾನು. ಕಾರಣ ಕುಮಾರಸ್ವಾಮಿಗಳು ಅಂದರೆ ಈ ನಾಡಿನೊಳಗೆ ನಿಮಗೆಲ್ಲ ಗೊತ್ತೈತಿ. ನಾನು ಅವ್ರು ಇವರಂತ ಹೇಳಂಗಿಲ್ಲ. ಎಷ್ಟು ಮಂದಿ 1ನೇ ಶತಮಾನಕ್ಕಿಂತ ಪೂರ್ವದಲ್ಲಿ 1ನೇ ಶತಮಾನದಿಂದ ಇಲ್ಲಿವರೆಗೆ ಕೂಡ ಎಷ್ಟು ಮಂದಿ ಸ್ವಾಮಿಗಳಾಗ್ಯಾರ, ಎಷ್ಟು ಮಂದಿ ಮಠ ಮಂದಿರ ಗುಡಿ ಮಸೂದಿ ಚರ್ಚ್ ಅದಾವ. ಯಾರಿಗೆ ಕಣ್ಣಿಲ್ಲ ಕಾಲಿಲ್ಲ ನಿಮ್ಮನ್ನ ಸಲತಿನ ಬಾ ಅಂತೇಳಿ ನಮಗೆ ಯಾರಾದರೂ ಒಬ್ಬ ಸ್ವಾಮಿಗಳು ಕರೆದು ನಮಗೆ ಒಂದು ತುತ್ತ ಅನ್ನ ಹಾಕಿ ವಿದ್ಯೆ ಬುದ್ಧಿ ಜ್ಞಾನ ಸಂಸ್ಕಾರ ಸಂಸ್ಕೃತಿ ಕೊಟ್ಟಂತ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ 1-2 ಸಾಲಾದರೂ ಅದವೇ ಇಲ್ಲ. ಆ ಪುಟದಲ್ಲಿ ಮುಂದುವರಿಸಿ ಸುಮಾರು 1000 ವರ್ಷ ಗತಿಸಿ ಹೋದರೂ ಕೂಡ ಇತಿಹಾಸದಲ್ಲಿ ಪುಟದಲ್ಲಿ ಉಳಿಯುವಂತ ಕೆಲಸ ಮಾಡಿದಾರಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳು. ಅವರು ಸುಮ್ಮನೆ ಸ್ವಾಮಿಗಳು ಶಿವಯೋಗ ಮಂದಿರ ಸ್ವಾಮಿಗಳಾಗಿ ಬಂದಿಲ್ಲ. ಅದಕ್ಕೆ ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ ಕವಿಗಳು. ಕೈಲಾಸದ ಒಳಗೆ ಹೇಳ್ತಾರೆ ಪಾರ್ವತಿ, ಏ ಶಿವ ಯಾಕೆ ಅಲ್ಲ ಈ ಭೂಲೋಕದ ಒಳಗೆ ಕಣ್ಣಿಲ್ದವ್ರಿಗೆ ಕಾಲಿಲ್ದವರು ನನ್ನ ಮಕ್ಕಳು ಏನು ತಪ್ಪು ಮಾಡ್ಯಾರ ಅಂತ ಕೇಳ್ತಾರೆ ಪಾರ್ವತಿ. ಏಕ ತಪ್ಪು ಮಾಡಿಲ್ಲ ಅಂತ. ಎಲ್ಲಾರಿಗೆ ಕಾಯಕ ಕೊಟ್ಟಿಯಲ್ಲ, ಎಲ್ಲಾರಿಗೆ ಕಾಯಕ ಕೊಟ್ಟಿ, ಆದ್ರೆ ನನ್ನ ಮಕ್ಕಳು ಕಣ್ಣಿಂದ ಕುರುಡರಿಗೆ ನೀ ಕಾಯಕ ಕೊಡಕ್ ಆಗಲಿಲ್ಲ ಅಂತ ಕೇಳ್ತಾರೆ ಪಾರ್ವತಿ. ಹಾಗೆ ಹೇಳ್ತಾನೆ ಶಿವ, ದೇವಿ ಆ ಕಾಲ ಕೂಡಿ ಬಂದಿಲ್ಲ. ಎಲ್ಲರಿಗೆ ಕಾಯಕ ಕೊಡಕ ಭೂಮಿಗೆ ಹೋಗ್ಯಾರ, ಹುಟ್ಟ್ಯಾರ, ಕಾಯಕ ಕೊಟ್ಟಾರ. ಆದರೆ ಕುರುಡ ಕುಂಟರಿಗೆ ಕಾಯಕ ಕೊಡಕ ಯಾರಿಂದ ಸಾಧ್ಯವಿಲ್ಲ. ಹಾಗಾದ್ರೆ ಮತ್ತೆ ಯಾಕ ಅವ್ರ ಜೀವನ ಅಂತ ಕೇಳಿದ್ರು. ಅದಕ್ಕೆ ಭೂಲೋಕಕ್ಕ ಸಮಯ ಬರಲಿ ಹೇಳ್ತೀನಿ ಅಂತೇಳಿ ಶಿವ ಪಾರ್ವತಿಗೆ ಹೇಳಿದಾಗ, ಹಾಗೆ ಇಲ್ಲಿ ಜೋಯಿಸರ ಹರಡಹಳ್ಳಿ ಒಳಗೆ ಆ ಏನು ನೀಲಮ್ಮ ತಾಯಿ ಬಸವಯ್ಯ ಅವರ ಪುಣ್ಯ ಗರ್ಭದಲ್ಲಿ ಅಲೈ ಅಂತ ಚಲಿಸಿದ ಅಂದ್ರೆ ಕೂಸು ಚಲಿಸ್ತಾ ಇದ್ರೆ
ಒಬ್ಬ ಸಾಕ್ಷಾತ್ ಪರಮಾತ್ಮ ಜಂಗಮನಾಗಿ ಬಂದು ಭಿಕ್ಷೆ ಅಂತ ಕೇಳ್ತಾನೆ. ಭಿಕ್ಷೆ ಅಂತ ಕೇಳಿದಾಗ ನಮ್ಮ ಮನ್ಯಾಗ ಮೈಲಿಗೆ ಆಗೈತಿ, ನೀಡಕ್ ಬರಂಗಿಲ್ಲ ಅಂದ್ರು. ಅವ್ರ ಮನ್ಯಾಗ ಒಬ್ಬ ಯಜಮಾನ್ ಮುದುಕಿ, ಇಲ್ಲ ನೀಡ್ರಿ, ಏನು ಹುಟ್ಟೈತಿ? ಗಂಡು ಹುಟ್ಟೈತಿ. ಅಲ್ರಿ ಗಂಡು ಹುಟ್ಟೈತಿ ಅಂತ ತಿಳ್ಕೊಂಡು ಇಷ್ಟು ಖುಷಿಯಿಂದ ಹೇಳ್ತೀರಿ, ನೀಡ್ಬೇಕು ನೀವು ಅಂದಾಗ ಆಗ ಕೂಸು ಕಳ್ತಾ ಇದೆ. ಯಾಕೆ ಕಳ್ತೈತೆ ಅಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಶಿವನಿಗೆ ಒಬ್ಬರಿಗೆ ಬಿಟ್ಟರೆ ಮತ್ತೊಬ್ಬರಿಗೆ ಯಾರಿಗೂ ಗೊತ್ತಿಲ್ಲ. ಅಂತ ಒಂದು ಆ ಜಂಗಮ ಏನ್ ಹೇಳ್ತಾನೆ, ಆ ಕೂಸು ತೆಗೆದುಕೊಂಡು ಬರ್ಲಿ ಅಂತ ಹೇಳಿದ. ಕೂಸು ತೆಗೆದುಕೊಂಡು ಬಂದಾಗ ಆ ಕೂಸು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಆ ಕೂಸಿಗೆ ಹೇಳ್ತಾನೆ ಅವ್ರಿಗೆ, ಇವ ಸಾಕ್ಷಾತ್ ಪರಮಾತ್ಮನೇ ನಿಮ್ಮ ಮನೆಯಾಗ ಹುಟ್ಟ್ಯಾನ, ಇವನಿಗೆ ನೀವು ಆಲಯ ಅಂತ ಕರೀರಿ. ಈ ಜಗತ್ತದೊಳಗೆ ಹಾಲಿನೊಳಗೆ ಎಷ್ಟು ಪರಿಶುದ್ಧವಾದ ನೋಡ ಜಗಮ ಹೇಳ್ತಾರೆ, ಆಲಯ ಅಂತ ಕರೀರಿ, ಸ್ನಾನ ಮಾಡಿಸ್ರಿ, ಹಾಲು ಉಣಿಸ್ರಿ, ಹಾಲು ಕುಡಿತಾನೆ ಅಂತ ಹೇಳಿದ್ರು ಆ ಜಂಗಮ. ಅಲ್ಲಿವರೆಗೆ ಸ್ನಾನದಿಂದ ಹಾಲು ಕುಡಿಸಿದ್ರೆ ಹಾಲು ಮುಟ್ಟಿಲ್ಲ. ಆಗ ಕೂಸನ್ನು ಸ್ನಾನವನ್ನು ಮಾಡಿಸಿ ಹಾಲು ಕುಡಿಸಿದರೆ ತಾಯಿ ಆಗ ಸಂತೋಷದಿಂದ ಹಾಲು ಕುಡಿತಾನೆ. ಅದಕ್ಕೆ ಆಲಯ ಅಂತ ಕರೆ ಅಂತ ಹೇಳಿದ್ನಲ್ಲ ಶಿವ, ಅದಕ್ಕೆ ಆಲಯ ಅಂತ ಕರೆದ್ರು. ಆಲಯ ಅಂತ ಯಾಕೆ ಕರೆದ್ರು ಅಂದ್ರೆ, ಇವತ್ತು ಪರಮ ಪವಿತ್ರವಾಗಿರುವಂತ ಒಂದು ಗೋಮಾತಿ ಒಡೆಯೊಳಗೆ ನಾವು ಹಾಲನ್ನು ಕರಿತೀವಿ. 8 ರಾಟಾಳ ಚಕ್ರದಿಂದ ದಾಟಿ ನಮಗೆ ಅಮೃತ ಸರಿಸಮಾದಂತ ಹಾಲನ್ನು ಕೊಡ್ತಕ್ಕಂಥ ಒಂದು ಗೋಮಾತೆ. ಆ ಹಾಲಿನಲ್ಲಿ ಏನಿದೆ? ಹಾಲಿನಲ್ಲಿ ಮೊಸರು. ಹಾಲಿಗೆ ಸಂಸ್ಕಾರ ಕೊಟ್ರೆ ಮೊಸರು ಆಗ್ತಾ ಇದೆ, ಮೊಸರಿಗೆ ಸಂಸ್ಕಾರ ಕೊಟ್ರೆ ಬೆಣ್ಣೆ ಆಗ್ತಾ ಇದೆ. ಬೆಣ್ಣೆ ಅಂದ್ರೆ ಮಜ್ಜಿಗೆ, ಅದ್ರಾಗ ಬೆಣ್ಣೆಗೆ ಸಂಸ್ಕಾರ ಕೊಟ್ರೆ ತುಪ್ಪ ಆಗುತ್ತೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ನಾವು 84 ಲಕ್ಷ ಜೀವರಾಶಿ ಒಳಗೆ ಭೂಮಿಗೇನು ನಾವು ಜನಿಸಿವಿ, ಹಾಲು ಕರೆದೀವಿ, ಚರಿಗೆ ಒಳಗೆ ಹಾಲು ಕರೆದೀವಿ. ಈ ಭೂಮಿ ಒಳಗೆ ತಾಯಿ ಗರ್ಭದಿಂದ ನಾವು ಜನಿಸಿವಿ. ಹಾಲಿಗೆ ಹೆಂಗ ಸಂಸ್ಕಾರ ಕೊಟ್ಕೊಂತ ಬಂದಾಗ ತುಪ್ಪ ಆತು, ಒಳ್ಳೆ ತುಪ್ಪ, ಬೆಣ್ಣೆ ಆಗಲಿಲ್ಲ, ಮಜ್ಜಿಗೆ ಆಗಲಿಲ್ಲ, ಮೊಸರು ಆಗಲಿಲ್ಲ, ಒಳ್ಳೆ ಹಾಲಾಗಲಿಲ್ಲ. ತುಪ್ಪ ಇದರೆಲ್ಲ ದಾಟಿ ಪರಿಶುದ್ಧವಾಗಿ ಎಲ್ಲರಿಗೆ ಬೇಕಾತಲ್ಲ ತುಪ್ಪ. ಹಂಗ ಕುಮಾರಸ್ವಾಮಿ ಪಾದ ಸ್ಪರ್ಶದಿಂದ ಇವತ್ತು ನಾವೆಲ್ಲ ನಾಡಿನೊಳಗ ಮಠ ಮಂದಿರ ಇರ್ಬೋದು, ಅಂಧ ಅನಾಥ ದೀನ ದಲಿತ ಬಡ ಮಕ್ಕಳಿಗೋಸ್ಕರವಾಗಿ ಬದುಕನ್ನು ಎಲ್ಲ ರೀತಿಯಿಂದ ದಾಟಿ ನಮ್ಮನ್ನ ತುಪ್ಪದ ಆಕಾರದಲ್ಲಿ ನಮ್ಮನ್ನೆಲ್ಲರನ್ನ ಹೌದನ್ನಂಗೆ ಇವತ್ತು ಸಂಗೀತ, ಸಾಹಿತ್ಯ, ನಾಟ್ಯ, ಕಲೆ, ವಿದ್ಯೆ, ಬುದ್ಧಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿಯನ್ನು ಕೊಟ್ಟು ಈ ಜಗತ್ತದೊಳಗೆ ಒಬ್ಬ ಡಾಕ್ಟ್ರು ಕಣ್ಣಿಗೆ ಪರಿ ಬಂದ್ರೆ ಒಂದು ದಿನಕ್ಕೆ 10 ಆಪರೇಷನ್ ಮಾಡಬಹುದು, 10 ಕಣ್ಣು ಆಪರೇಷನ್ ಮಾಡಬಹುದು. ನಮ್ಮ ಕುಮಾರ ಮಹಾಶಿವ ಯೋಗಿಗಳು ಅಂತ 10 ಕಣ್ಣಲ್ಲ, ಒಂದು ದಿನಕ್ಕೆ ಲಕ್ಷ ಭಕ್ತರ ಅಜ್ಞಾನವನ್ನು ಹೋಗಲಾಡಿಸೋಸ್ಕರವಾಗಿ, ಅಜ್ಞಾನ ಆಪರೇಷನ್ ಮಾಡಿಸೋ ಸಲುವಾಗಿ ಏನು ಮಾಡಿದ? ಸಂಗೀತ, ಸಾಹಿತ್ಯ, ನಾಟಕಲೆ, ಕೀರ್ತನ, ಪುರಾಣದ ಮುಖಾಂತರವಾಗಿ ಈ ಸಮಾಜದಲ್ಲಿ ಅಂಟಿಕೊಂಡಿರುವ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಒಂದು ಕೊಟ್ಟಂತವರು. ಅಂದ್ರೆ ಡಾಕ್ಟರ್ ಕಣ್ಣ ಪರಿಹರಿಬಹುದು, ಆದ್ರೆ ಈ ಬುದ್ಧಿಗೆ ಆವರಿಸಿಕೊಂಡಿರುವಂತ ಅಜ್ಞಾನ, ನಾನಂತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಒಂದು ಬೆಳಕನ್ನು ಕೊಡುವಂತ ಕೆಲಸ ಈ ಸಮಾಜದಲ್ಲಿ ನಿಮಗೆಲ್ಲ ಗೊತ್ತಿತ್ತು. ಇಂದು ಯಾರು ನಮ್ಮಂತ ಕುರುಡರು ಕೊಟ್ಟರು ಬಂದ್ರೆ ಸರಿ ಸರಿಸ್ತಿದ್ರು, ನಮ್ಮನ್ನ ಯಾರು ಕರ್ಕೊಂತಿದ್ದಿಲ್ಲ. 1 ರೂಪಾಯಿ ಕೊಡು, 2 ರೂಪಾಯಿ ಕೊಡು ಅಂತ ನಾವು ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಕೈಯಾಗ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಭಿಕ್ಷೆ ಬಿಡ್ತಿದ್ವಿ. ಆ ನಗರಲ್ಲೂ ಕುಮಾರಸ್ವಾಮಿಗಳು ಒಬ್ಬರು ಜನಿಸಿ ಪಂಚಾಕ್ಷರಗಳು ಪುಟ್ಟರಾಜ ಅಜ್ಜವ್ರು ಕರ್ಕೊಂಡ್ಬಂದು ಸಂಗೀತ, ಸಾಹಿತ್ಯ, ಕಲೆ ಕಲಿಸಿದ ಇದ್ರೆ ನಾಡಿನೊಳಗೆ ನಮ್ಮ ಕೈಯ ಭಿಕ್ಷೆ ಪಾತ್ರ ಯಾರಿಂದ ಕೊಡಿಸಕ್ ಆಗಿಲ್ಲ, ಹಾಕಿದ್ದಿಲ್ಲ. ಅದನ್ನು ಕೊಡಿಸ್ತಾರನ್ನು ಬಿಡಿಸಿ ಸಂಗೀತ, ಸಾಹಿತ್ಯ, ಗಾನ, ಅಕ್ಷಯ ಪಾತ್ರ ಕೊಟ್ಟಂತ ಕೀರ್ತಿ ಅದು ಹಾನಗಲ್ಲ ಕುಮಾರಸ್ವಾಮಿಗಳು, ಪಂಡಿತ ಪಂಚಾಕ್ಷರ ಪುಟ್ಟರಾಜ ಅಜ್ಜವ್ರು. ಅದಕ್ಕೆ ಇಡೀ ನಮ್ಮ ವಿಶ್ವದಲ್ಲಿ ಬರೀ ಕರ್ನಾಟಕ ಅಲ್ಲ, ವಿಶ್ವಗುರು ಹಾನಗಲ್ಲು ಕುಮಾರಸ್ವಾಮಿಗಳು, ವಿಶ್ವಗುರು ಪಂಡಿತ ಪಂಚಾಕ್ಷರ ಗುರುಗಳು, ವಿಶ್ವಗುರು ಸಂಗೀತ ಗುರು ತಿಲಕ ಅವರು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು. ನಡೆದಾಡೋದು ದೇವರು, ಮಾತನಾಡೋದು. ಹಂಗೆ ಎಲ್ಲರಿಗೆ ಇವತ್ತು ಏನಾಗ್ಬಿಟ್ಟಂದ್ರೆ
ಎಲ್ಲರೂ ನಡೆದಾಡೋ ದೇವ್ರು ಆಗಿಬಿಟ್ಟಾರೆ. ಎಲ್ಲರೂ ನಡೆದಾಡೋ ದೇವ್ರು. ದೇವ್ರಂದ್ರೆ ಏನು? ಸಾಕ್ಷಾತ್ ದೇವ್ರು. ನಾವಂತೂ ನೋಡಿಲ್ಲ ಆ ದೇವ್ರಂತಂದ್ರೆ ಇರಿಬಿಗೆ ಒಂದು ಇರಿಬಿ 84 ಲಕ್ಷ ಜೀವರಾಶಿಗೆ ಮನಸ್ಸಿಗೆ ಹೃದಯಕ್ಕೆ ನೋವು ಕೊಡ್ಲಾರ್ದಂತ ಯಾವ ಗುರು ಅದನ್ನ ಅವನು ದೇವರಾಗ್ತಾನೆ. ಕಷ್ಟವನ್ನು ನುಂಗಿ ಇನ್ನೊಬ್ಬರಿಗೆ ಹಿತವನ್ನು ಬಯಸ್ತಾನೆ ಅವನು ಗುರು. ಅಂತವ್ರು ಯಾರು ಅಂದ್ರೆ ಕುಮಾರಸ್ವಾಮಿಗಳು, ಪಂಚಾಕ್ಷರ ಪುಟ್ಟರಾಜರು. ಅದಕ್ಕೆ ಅವರು ದೇವರಾಗ್ತಾರೆ. ಎಲ್ಲ ನಮ್ಗೆ ಒಂದು ತಾಟಿನ ತುಂಬ ಹೋಳಿಗೆ ಕರಿಗಡುಬು ಖರ್ಚಿಕ ಎಲ್ಲ ಹಿಂಗೆ ಇಟ್ಕೊಂಡಿರ್ತೀವಿ. ಯಾರು ಬಂದು ನೋಡ್ಬೇಕಾ ಬರಕ್ಕಿಲ್ಲ. ಇದು ಗುರು ಅಂತ ಅಲ್ಲ. ತೀರ್ಕೊಂಡು ಬಂದು ಕರ್ಕೊಂಡು ತಿಂದಂಥವ್ರು ಯಾರು? ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿ ಸಂಚಾರ ಮಾಡಿದವರು ಯಾರು? ಕುಮಾರಸ್ವಾಮಿಗಳು, ಪಂಚಾಕ್ಷರ ಗುರುಗಳು, ಪುಟ್ಟರಾಜ ಗುರುಗಳು. ಅದಕ್ಕೆ ಅವರು ದೇವರಾದ. ನಿಮಗೆ ಹೇಳ್ತೀನಿ, ಬಳ್ಳಾರಿ ಮಹಾನಗರದೊಳಗೆ ಸಭೆ ನಡೆದಂತ ಸಂದರ್ಭದಲ್ಲಿ ಒಬ್ಬ ಸ್ವಾಮಿಗಳು ಬಂದು ಹೇಳ್ತಾರೆ, ಏನ್ರಿ ನಿಮ್ಮ ಮಕ್ಕ ಕಪ್ಪಾಗಿಬಿಟ್ಟಲ್ರಿ ಅಂತ. ಸ್ವಾಮಿಗಳ, ನನ್ನ ಮಕ್ಕ ಕಪ್ಪಾದ್ರೆ ಚಿಂತಿಲ್ಲ, ನನ್ನ ಮಕ್ಕ ಕರ್ಗಾದ್ರೆ ಚಿಂತಿಲ್ಲ, ಸಮಾಜದ ಮುಖ ಕಪ್ಪಾಗಿಲ್ಲಲ್ಲ ಅದು ನನ್ನ ಉದ್ದೇಶ ಅಂತ ಹೇಳ್ತಾರೆ. ಸಮಾಜ ಇದು ನಿಜವಾಗಿ. ಅದಕ್ಕೆ ಅಂತ ಹಾನಗಲ್ ಕುಮಾರಸ್ವಾಮಿ ಇವತ್ತೆಷ್ಟದವಲ್ಲ, ಪ್ರತಿಯೊಬ್ಬರು ನಾವು ಕಾವಿ ಧರಿಸಿದಂಥವ್ರು ಪ್ರತಿಯೊಬ್ಬರು ಕೂಡ ಕುಮಾರಸ್ವಾಮಿಗಳು ಪುಣ್ಯ ಸ್ಮರಣೋತ್ಸವ ಮಾಡಿದ್ರು ತಪ್ಪಲ್ಲ, ಜಯಂತಿ ಮಾಡಿದ್ರು ತಪ್ಪಲ್ಲ. ಅದಕ್ಕೆ ನಮ್ಮ ಗುರುಗಳು ಪಂಚಾಕ್ಷರ ಗುರುಗಳು ಪುಟ್ಟಯ್ಯಜ್ಜವರು ಯಾಕ ಕಾವಿ ಪಟಗ ತಲೆ ಮೇಲೆ ಹೊತ್ರ ಅಂದ್ರೆ ಪರಮ ಪವಿತ್ರವಾಗಿರುವಂತ ಈ ಕಾವಿ ನಾವು ಹುಟ್ಟು ಇದನ್ನ ಅಪವಿತ್ರ ಮಾಡಬಾರ್ದಂತ ತಿಳ್ಕೊಂಡು ಆ ಕುಮಾರೇಶನ ಪಟಗ ಕಾವಿ ತಲೆ ಮೇಲೆ ಹೊತ್ತಾರೆ. ಇದನ್ನ ನೆನ್ಪಿಟ್ಕೋಬೇಕು ನಾವೆಲ್ಲ. ಅದಕ್ಕೆ ಕಾವಿ ಅಂದ್ರೆ ಬಹಳಷ್ಟು ಬೆಂಕಿ ಇದ್ದಂಗೆ. ಅದಕ್ಕೆ ಅಂತ ಕಾವಿ ಕುಮಾರಸ್ವಾಮಿ ಇವತ್ತು ಮಠ ಮಂದಿರ ಕಾವಿ ಕೊಟ್ಟವರು ಅವ್ರು ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಎಲ್ಲ ಮಠಗಳು ಸಾವಿರ ಮಠ ಇವತ್ತು ನಶಿಸಿ ಹೋಗ್ತಿದ್ರು. ಅದಕ್ಕೆ ಬರೇ ನಮ್ಮ ಕುರುಡ ಕುಂಟ್ರಿಗೆ ದೀನದಲಿತರಿಗೆ ಅಷ್ಟೇ ಅಲ್ಲ, ಮಠ ಮಂದಿರಕ್ಕೂ ಕೂಡ ಕಾವಿ ಕೊಟ್ಟಂತವ್ರು. ಅದಕ್ಕೆ ಇವತ್ತು ಎಲ್ಲ ಸಮಾಜದಲ್ಲಿ ಕೂಡ ಕುಮಾರಸ್ವಾಮಿಗಳು ಅಂತ ಒಂದು ಮಹಾತ್ಮರ ಹೆಸರಲ್ಲಿ ಶಿವಕುಮಾರ್ ಪ್ರಶಸ್ತಿನ ಯೋಗ್ಯವಾಗಿ, ಅದಕ್ಕೆ ನಮಗೆಲ್ಲ ಕಣ್ಣಿಲ್ದವರು ಒಂದು ಮಾತು ಕೇಳಿದ್ರು, ಈ ಪ್ರಶಸ್ತಿ ಯಾರಿಗೆ ಕೊಟ್ಟರೆ ಸೂಕ್ತ? ವಯಸ್ಸಿದ್ದವ್ರಿಗೆ ಬೇಡ, ಯಾರು ವಯಸ್ಸು ಲಾಸ್ಟ್ ವಯಸ್ಸು ಇರ್ತೈತಲ್ಲ ಹಿರಿಯರು ಅವ್ರಿಗೆ ಕೊಡೋಣ ಅಂದಾಗ ಯಾರಿಗೆ ಅಂತಂದಾಗ ಇಲ್ಲ, ಶಿವಮೊಗ್ಗದ ಸಂಗಮೇಶ್ವರ ಗವಾಗಳಿಗೆ ಕೊಟ್ಟು ಬಿಡೋಣ. ನಿಜವಾಗಿ ಅವರು 90 ವರ್ಷ ಸಮಾಜದಲ್ಲಿ ಅವರು ವ್ರತ ಮಾಡಿದಷ್ಟು ಇವತ್ತು ಒಬ್ಬೊಬ್ಬ ಸ್ವಾಮಿಗಳು ವ್ರತ ಮಾಡೋದಿಲ್ಲ. ಇದು ನಾನು ನಿಂದನೆ ಟೀಕೆ ಅಲ್ಲ. ಅವ್ರು ಬೆಳಗ್ಗೆ ಇವತ್ತು ನಮ್ಮ ಮಠದಾಗ ಆಶ್ರಮದಾಗ ಇರಲಿ, 200 ಆಶ್ರಮ ಮಠದಾಗ ಇರಲಿ, ಶಿವಮೊಗ್ಗದಾಗ ಇರಲಿ, ಎಲ್ಲೇ ಇರಲಿ, ಸ್ನಾನ ಪೂಜಾ ಅಂತಂದ್ರೆ ಅಲ್ಲಿ ಪ್ರಸಾದ ಮುಗಿದ್ರೆ ಹೊಳ್ಳಿ ಸ್ನಾನ ಪೂಜೆ ಮುಗಿಯಲ್ವರೆಗೆ ಇವತ್ತಿಗೆ ಒಂದು ನೀರು ಕುಡಿಯಂಗಿಲ್ಲ. ಅವ್ರ ದಾರಿ ಒಳಗ ಒಂದು ಹೋಟೆಲ್ದಾಗ ಏನು ತಿನ್ನಂಗ. ಇದು ವ್ರತ. ಇಂಥ ಯೋಗ್ಯವಾದಂತ ಅವ್ರು ಏನಪ್ಪ ನಿಜವಾಗಿ ಒಬ್ಬ ಸಂತ, ಒಬ್ಬ ಸೆರೆಂಡ್ರು. ಹೆಂಗಂದ್ರೆ ಅವರು ಮದುವೆ ಆಗೈತಿ, ಕರೆ ಮಕ್ಕಳಾಗ್ಯಾವು. ಬಸವಣ್ಣವ್ರ ಕಾಲದಲ್ಲಿ ಸಾಕಷ್ಟು ಮಂದಿ ಮದುವಾದರಾಗ್ಯಾರ, ಶರಣೆ. ಆ ರೀತಿ ಒಳಗೆ ಕೂಡ ನಮ್ಮ ಸಂಗಮೇಶ್ವರ ಗವೈಗಳು ಮುಂದಿನ ಒಂದು ದಿನಮಾನದಲ್ಲಿ ಆ ಸಾಲಿನಾಗ ಒಬ್ಬ ಸಂತ, ಒಬ್ಬ ಶರಣನಾಗಿ ಸೇರ್ತಕ್ಕಂಥ ಪಂಡಿತ್ ಅಂದ್ರೆ ಅವರು ಆರ್.ವಿ. ಸಂಗಮೇಶ್ವರ ಗವೈಗಳು. ಅಂಥವರಿಗೆ ಕುಮಾರಸ್ವಾಮಿ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಅವ್ರ ಜೀವನ ಸಾರ್ಥಕ ಆಗೈತೆ ಅಂತ ನಾನು ಇವತ್ತು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ವಿಶೇಷವಾಗಿ ನೀವೆಲ್ಲ ಕಣ್ಣು ಇಲ್ಲಂದರೂ ಕೂಡ ಕಣ್ಣಿದ್ದವರು ಕಣ್ಣಿಲ್ಲರ ಜೋಪಾನ ಮಾಡೋದು ನೋಡೋದು. ಆದ್ರೆ ಇವತ್ತು ಕಣ್ಣಿದ್ದರ ಜೋಪಾನ ಮಾಡುವಂತ ಶಕ್ತಿ ಆ ಪುಟ್ಟರಾಜ ಅಜ್ಜವರು, ಪಂಚಾಕ್ಷರ ಅಜ್ಜವರು, ಕುಮಾರೇಶ ಕೊಟ್ಟಾನಂದ್ರೆ ತಪ್ಪಾಗುತ್ತೆ. ಅವ್ರು ಕಣ್ಣಿದ್ದವರಿಗೆ ನೌಕರಿ ಬರ್ತೈತೆ ಅಂದ್ರೆ ಅವ್ರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರನ್ನು ಜೋಪಾನ ಮಾಡ್ತಾರೆ. ಇದೇ ಒಂದು ಸಂಗೀತ ಕಲಿಸ್ಲಿಲ್ಲ ಅಂದ್ರೆ, ನೌಕರಿ ಸಿಗ್ಲಿಲ್ಲ ಅಂದ್ರೆ, ಕೀರ್ತನ ಕಲಿಸ್ಲಿಲ್ಲ, ಪುರಾಣ ಹೇಳಿಲ್ಲ ಅಂದ್ರೆ ಯಾರು ನೋಡ್ತಿದ್ರು? ಯಾರು ನೋಡಂಗಿಲ್ಲ.
ಅದಕ್ಕೆ ನಮ್ಮೆಲ್ಲರಿಗೆ ಬದುಕು ಕಟ್ಟಿಕೊಟ್ಟವರು ಕುಮಾರಸ್ವಾಮಿಗಳು, ಪಂಚಾಕ್ಷರ ಪುಟ್ಟರಾಜ ಅಜ್ಜವರು. ಅದಕ್ಕೆ ಆ ಹಾಲೈ ಅಂತ ನಾಮವನ್ನು ಪಡ್ಕೊಂಡು ಪರಮಾತ್ಮನೇ ಬಂದು ಅದೇ ಹೇಳಿದ್ನಲ್ಲ, ಪಾರ್ವತಿ ಹೇಳ್ತಾನೆ ಪರಮಾತ್ಮ, ಹೋಗ್ತೀನಿ ನೋಡಿ ಈಗ ಭೂಲೋಕಕ್ಕೆ ಹೋಗ್ತೀನಿ ನಾನು. ಯಾಕೆ ನಾನು ಬರ್ತೀನಿ ಅಂತ ಹೇಳಕ್ಕೆ ನಿಂದು ಕೆಲಸ ಇಲ್ಲ ಅಲ್ಲಿ. ಯಾಕಂದ್ರೆ ಇಲ್ಲಿ ನನಗೆ ಹೆಂಡತಿ ಆಗಿದ್ದೀನಿ, ನಾ ಗಂಡಾಗಿದ್ದೀನಿ. ಭೂಲೋಕದಾಗ ನಾನು ಅಖಂಡ ಬ್ರಹ್ಮಚಾರಿ ಆಗಿರ್ಬೇಕಾಗತ್ತಂತ ಹೇಳಿದ್ರು. ನಾನು ಬರ್ತೀನಿ ಅಂತ ಹಾಕಿ, ಬರಬೇಡ ಅಂತೀವ ಪರಮಾತ್ಮ, ಬರ್ತೀನಿ ಅಂತ ಹಾಕಿ. ಅಲ್ಲ ಮದುವೆ ಆಗಂಗಿಲ್ಲ ಇಲ್ಲಿ ಅಂತ ನಾ ಹೇಳ್ತೀನಿ, ಮತ್ತೆ ಬರ್ತೀನಿ ಅಂತ. ಮಾರಾಯ, ನಾನು ನಿನಗೆ ಹೆಂಡತಿ ಆಗಿ ಬರಲ್ಲ, ನಿನ್ನ ಹೃದಯದೊಳಗೆ ಕುಂತು ನಿನ್ನ ನಾಲಿಗೆ ಮ್ಯಾಗ ಸರಸ್ವತಿಯಾಗಿ ನುಡಿತೀನಿ, ಕರ್ಕೊಂಡು ಹೋಗಂತ ಹೇಳ್ತಾರೆ. ಹಾಗಾಗಿ ಪಂಚಾಕ್ಷರ ಗುರು ಪುಟ್ಟರಾಜ ಅಜ್ಜವರು ಪರಮಾತ್ಮ. ಅದಕ್ಕೆ ನಮ್ಮ ಹಾಗಾಗಿ ಹೇಳಿದ್ರಲ್ಲ ಪೂಜ್ಯ, ಸೂರ್ಯಗೆ ಮತ್ತೊಬ್ಬ ಸೂರ್ಯ ಇಲ್ಲ, ಕುಮಾರಸ್ವಾಮಿಗೆ ಮತ್ತೊಬ್ಬ ಕುಮಾರಸ್ವಾಮಿಗಳಂತ ಸೂರ್ಯನ ಬಾಜು ಮತ್ತೊಬ್ಬ ಸೂರ್ಯ ಹುಟ್ಟುತ್ತಾರೆ. ಪಂಚಾಕ್ಷರ ಗುರು ಪುಟ್ಟರಾಜ ಅಜ್ಜವರಿಗೆ ಅವ್ರು ಸರಿಸಾಟಿ ಒಬ್ಬ ಬ್ರದರ್ ಅಂದ್ರೆ ಮತ್ತೆ ಚಂದಪ್ಪನ ಜೋಡಿ ಮತ್ತೊಬ್ಬ ಚಂದಪ್ಪ ಹುಟ್ಟುತ್ತಾರೆ. ಅದಕ್ಕೆ ಸೂರ್ಯನ ಬಾಜು ಸೂರ್ಯ ಹುಟ್ಟಂಗಿಲ್ಲ, ಚಂದಪ್ಪನ ಬಾಜು ಚಂದಪ್ಪ ಹುಟ್ಟಂಗಿಲ್ಲ. ಕುಮಾರೇಶಕ್ಕೆ ಕುಮಾರೇಶನೇ ಸಾಟಿ, ಪಂಚಾಕ್ಷರ ಗುರುಗಳು ಪುಟ್ಟರಾಜ ಅಜ್ಜರಿಗೆ ಅವರಿಗೆ ಅವರೇ ಸಾಟಿ. ಅದಕ್ಕೆ ಇಂಥ ದಾವಣಗೆರೆ ಮಹಾನಗರದಲ್ಲಿ ತಾವೆಲ್ಲರೂ ಕೂಡ ದಾವಣಗೆರೆ ಸದ್ಭಕ್ತರು ಈ ಆಶ್ರಮಕ್ಕೆ ತನು ಮನ ಧನದಿಂದ ಸೇವೆಯನ್ನು ಮಾಡಿ ತಾವೆಲ್ಲ ಪುಟ್ಟರಾಜ ಗುರುಗಳಿಗೆ ಹೃದಯದ ಒಳಗೆ ನೀವೆಲ್ಲ ಉಳಿದಂಥ ಸದ್ಭಕ್ತರು. ಇಲ್ಲೆಲ್ಲ ನಾನು 2001 ಇಸ್ವಿ ಆಶ್ರಮ ಏನು ಸ್ಥಾಪನೆ ಆಯಿತು, ನಮ್ಮ ಶಿವಬಸವೇಶ್ವರ ಚರಂತಿ ಮಠ ಪಂಡಿತ ಪಂಚಾಕ್ಷರ ಗುರುಗಳ ಒಂದು ವಂಶದ ಒಂದು ಮೊಮ್ಮಗ, ಅವರ ಒಂದು ವಂಶಸ್ಥರು. ಪ್ರಾರಂಭದಲ್ಲಿ ಮ್ಯಾನೇಜರ್ ಆಗಿ ಹಿಡಿದುಕೊಂಡು ಅವರು ನಿರಂತರವಾಗಿ ಸೇವೆ ಮಾಡ್ತಾರೆ. ಇಲ್ಲಿ ಪುರಾಣ ಹೇಳ್ತಾರೆ, 4 ಮಂದಿ ಅವ್ರಿಗೆ ಹೇಳಿದ್ದೇನು ಗುರುಗಳು ಗದ್ದಿಗೆ ಆಶ್ರಮದಾಗ, ನಾ ಕಂಬು ಕೇಳ್ತೀನಿ ಬಿಡ ಯಾರು ಇಲ್ಲ ಅಂದ್ರು ಅಂತ ಹೇಳ್ತಿದ್ದಾರೆ ನಮ್ಮ ಗುರುಗಳು. ಹಂಗೆ ನೀವು ಸೇವೆ ಮಾಡಂದಾರಲ್ಲ, ಇವತ್ತಿಗೆ ಪುರಾಣ ಹೇಳ್ಕೊಂತ ಬರ್ತಾರೆ ನಮ್ಮ ಸುಬಸವೇಶ್ವರ. ಇದು ವಿಶೇಷವಾಗಿ ಮೊನ್ನೆ ದಿನ ನಮ್ಮ ಅನಂತ್ ಕುಮಾರ್ ಪಾಟೀಲ್ ಗವೈಗಳು, ನಮ್ಮ ಸುರೇಶ್, ಇಲ್ಲ ನೀವು ದಾವಣಗೆರೆಗೆ ಬರಬೇಕಂತ ಭಾಳಷ್ಟು ಪ್ರೀತಿಯಿಂದ ಕೇಳ್ಕೊಂಡ್ರು. ನಿಜವಾಗಿ ಅವ್ರ ಮನಸ್ಸು ಮತ್ತು ಪಾಪ ಖುಷಿ ಪಡಿಸೋದು, ಅವ್ರ ಮನಸ್ಸಿಗೆ ನೋವು ಆಗ್ಬಾರ್ದು ಅಂತ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿದೆ ನಾನು ಅವರಿಗೆ. ನಮ್ಮ ಮುತ್ತಣ್ಣವರು ಅವ್ರ ಬಗ್ಗೆ ಅವ್ರಿಗೆ ಮಾತು ಹೇಳಬೇಕಾಗುತ್ತೆ. ಅವ್ರ ತಾಯಿ ಸುಶೀಲಮ್ಮ ತಾಯಿ ಇದ್ದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಅವರು ಮನೆತನದವರು ಬಹಳಷ್ಟು ಸೇವೆಯನ್ನು ಮಾಡ್ಕೊಂಡು ಬಂದವರು. ಹಾಗಾಗಿ ಅಂಥ ಪುಣ್ಯಾತ್ಮ ಪುರಾಣವನ್ನು ಹಚ್ಚಿ ಪುರಾಣದಿಂದ ಬಂದಂಥ ಹಣವನ್ನು ಕೂಡ ಹಾಗೆ ಸಂಗ್ರಹವನ್ನು ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಕೂಡ ಹೇಳಿ ಅದನ್ನು ಏನು ಮಾಡೋಣಂದ್ರೆ ಇನ್ನೂ ಕೂಡಿಟ್ರಿ, ಅದನ್ನು ಯಾರಿಗೆ ಕೊಡಬೇಡ್ರಿ, ಯಾರಿಗೆ ಬಳಸಬೇಡ್ರಿ, ಹಂಗೆ ಕೂಡಿಡ್ರಿ. ಮುಂದದು ಒಂದು ದಿನ ಆಶ್ರಮಕ್ಕೆ ಒಂದು ವಿಶೇಷವಾದಂಥ ಒಂದು ಅವಕಾಶ ಬಂದಾಗ ಆ ದುಡ್ಡು ಅದಕ್ಕೆ ಬಳಸೋಣ ಅಂತ ತಿಳ್ಕೊಂಡು ನಾನು ಹೇಳಿನಿ ಮುತ್ತಣ್ಣವರಿಗೆ. ಹಾಗಾಗಿ ಆ ದುಡ್ಡು ಪುರಾಣಕ್ಕೆ ಬಂದು ಸಂಗ್ರಹ ದುಡ್ಡು ಅದನ್ನು ಬಳಸಬೇಡ್ರಿ, ಹಂಗೆ ಇಡ್ರಿ ಅಂತೇಳಿ ಅವರಿಗೆ ನಾನು ಹೇಳಿ. ಮತ್ತು ಅವ್ರು ಯಾಕೆ ದುಡ್ಡು ಕೊಡೋದ್ರಂತ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ಮುಂದಿದಕ್ಕೆ ಇನ್ನೂ ಏನಾದರೂ ಇಲ್ಲಿ ನಾವು ಕಟ್ಟಡ ಕಟ್ಟಬೇಕು, ಪಕ್ಕದಾಗ ಜಾಗ ಐತಿ, ಆ ಜಾಗ ಖರೀದಿ ಮಾಡ್ಬೇಕನ್ನೋ ಉದ್ದೇಶ. ಅವ್ರು ಅಷ್ಟು ಕೂಡಿ ಇಟ್ಟಿದ್ದಲ್ಲ, ಅದಕ್ಕೆ ಎಷ್ಟೋ ಲಕ್ಷ ಹಾಕಿ ನಾ ಕೊಡ್ತೀನಂತ ಅವರು ಕೂಡ ಹೇಳಿದಂಥ ಇಂಥ ಇದೆಲ್ಲ ನಮ್ಮ ನಾವು ಸರ್ ಸುಮಾರು ಅವಾಗ ಇಲ್ಲಿ ತನಕ ಕೂಡ ಎಷ್ಟೋ 5 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ರತ್ನಂ ಟೀಚರ್ 7 ಲಕ್ಷ ರೂಪಾಯಿ ಕೊಟ್ಟವರು. ಹೀಗೆ 1,50,000 ಕೊಟ್ಟಂಥವ್ರು ಬಹಳಷ್ಟು ಮಂದಿ ನೀವೆಲ್ಲ ದಾನಿಗಳಿದ್ದೀರಿ. ಇದು ಪುಟ್ಟರಾಜ ಅಜ್ಜವರಿಗೆ ಮೊದಲಿಗೆ ಗಾಡಿ ಕೊಟ್ಟಂಥವ್ರು ಇದೇ ದಾವಣಗೆರೆ. ಇಲ್ಲಿಂದಲೇ ಗಾಡಿ ಏರಿದ್ದ ಅಜ್ಜವರು. ಅದಕ್ಕೆ ಈ ನಗರಕ್ಕೆ ನನ್ನ ದಾವಣಗೆರೆ ಅಧಿಕ ಮಾಸ ಅಂತಂದ್ರೆ ಹೋಗ ನಡಿ ದಾವಣಗೆರೆ ನಿಂತು ಬಿಟ್ಟಿದ್ರು ಗುರುಗಳು. ಯಾಕಂದ್ರೆ ನಿಮ್ಮೆಲ್ಲರ ಭಕ್ತಿ ಪ್ರೀತಿ ವಿಶ್ವಾಸನೇ ಕಾರಣ. ಅದಕ್ಕೆ ನಮ್ಮ ಕೊಡೆಯಪ್ಪ ಜಿಲಿಂಗಪ್ಪನವ್ರು ಹಿಡ್ಕೊಂಡು ಆ ಬೀಗೇರಿ ಇನ್ನೂ ಬಹಳಷ್ಟು ಮಂದಿ ಅದರಲ್ಲಿ ನಮ್ಮ ರುದ್ರೇಶ್ ಅವರು, ಮಂಜಣ್ಣವರು, ನಮ್ಮ ವೀರಭದ್ರಪ್ಪನವರು, ಹೀಗೆ ಭಾಳಷ್ಟು ಜನ ಇಲ್ಲಿ ಎಲ್ಲ ಇಂದ ಹಳೆ ಕಮಿಟಿಯವರಾಗಲಿ ಈಗಿರ್ತಕ್ಕಂಥವ್ರು ಯಲ್ಲಪ್ಪನವ್ರು ಇರ್ಬೋದು, ಆಲೇಶಪ್ಪನವರು, ನಮ್ಮ ಆಲೇಶ್ ಅವರು ಆಶ್ರಮ ಎಂದು ಪ್ರಾರಂಭ ಆಗಿತ್ತು ಅಂದಿಲಿಂದ ಇದ್ದು ಏನು ಭಾಳ ಅಭಿಮಾನ ಆಲೇಶ, ಭಾಳಷ್ಟು ಪ್ರೀತಿ.
ಅಜ್ಜಾರ ಬರ್ಬೇಕ್ರಿ ನೀವು ಬರ್ಬೇಕ್ರಿ ಅಂತೇಳಿ ಬಹಳ ಅಭಿಮಾನ ಪ್ರೀತಿ. ಹಾಗಾಗಿ ಒಬ್ಬರಲ್ಲ ಇಬ್ಬರಲ್ಲ ನಿಮ್ಮೆಲ್ಲರ ಭಕ್ತಿ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ನಾನು ಬರ್ತೀನಿ ಇಲ್ಲ ಅಂತಲ್ಲ. ನಮ್ಮ ರಘುನಾಥ ಶಾಸ್ತ್ರಿಗಳು ಭಾಳಷ್ಟು ಒಳ್ಳೆ ಪ್ರೀತಿಯಿಂದ ಹೇಳಿದ್ರು. ನಿನ್ನಿಂದ ಮೊನ್ನೆ ಇದು ನಿನ್ನೆ ಮುದ್ದೇಬೇಳಕ್ಕೆ ಹೋಗಿ ಅಲ್ಲಿ ಸುಮಾರು 14,000 ಗುಂಟೆ ಅದನ್ನು JCB ಹಚ್ಚಿ ನಿನ್ನೆ ಎಲ್ಲ ಅದನ್ನು ಸ್ವಚ್ಛ ಮಾಡಿ ಬಂದ. ಆ JCB ರೊಕ್ಕ ಯಾರು ಕೊಟ್ರ ಅವ್ರಿಗೆ ಗೊತ್ತು. ಅವರೇ ಇಂಥವೇನು ಬಂದ್ರೆ 1,000-2,000 ಹಾಕೋದು ಖರ್ಚು ಮಾಡೋದು. ಅದೇನು ಒಬ್ಬೊಬ್ಬರಿಗೆ ಒಂದು ಗುರುಗಳ ಮೇಲೆ ಇಟ್ಟಂಥ ಭಕ್ತಿ ಅದು. ಇಷ್ಟು ನಾವು ಕೊಟ್ಟರೆ ಇದ್ರ 10 ಪಟ್ಟು ಕೊಡ್ತಾನೆ ಅನ್ನೋ ನಂಬಿಕೆ ವಿಶ್ವಾಸ ಅದು ಬಹಳ ಕಾಯ್ತೈತೆ. ಹಾಗಾಗಿ ಅಂಥವರು ನಮ್ಮ ಹಾಗಾಗಿ ನಮ್ಮ ಬಂಡೆ ಶಾಸ್ತ್ರಿಗಳು ಕೂಡ ವಿಶೇಷವಾಗಿ ಅವರು ಒಳ್ಳೆ ಸಂಸ್ಥಾನ ಮಠದವರು, ವಿದ್ಯಾವಂತ, ಒಳ್ಳೆ ಇಲ್ಲೇ ಇದ್ದು ಕಲ್ತತ್ತ, ಚಲೋ ಪುರಾಣ ಪ್ರವಚನಕಾರ. ನಾನು ಸಣ್ಣನಿದ್ದಾಗ ಅವ್ರಿಗೆ ಹೊಡೆದು ಬಿಟ್ಟಿದ್ದೆ. ಅದು ನೆನಪಿಟ್ಟನೇ ಗೊತ್ತಿಲ್ಲ. ಕಿಡಿಗೇಡಿತನ ಮಾಡ್ತಿದ್ದ ಹೊಡೆದು ಬಿಟ್ಟಿದ್ದೆ. ಇವತ್ತು ಅವರು ಒಳ್ಳೆ ಶಾಸ್ತ್ರಿಗಳಾಗ್ಯಾರ, ನನಗೆ ಖುಷಿ. ಹಾಗಾಗಿ ನಮ್ಮ ವಿಜಯ್ ಕಲ್ಲೂರು ಒಳ್ಳೆ ಶೋ ಮಾಡ್ತಾರೆ. ನಮ್ಮ ಅಂದಣ್ಣವರು ಭಾಳಷ್ಟು ಹಗಲಿ ರಾತ್ರಿ ನಮ್ಮ ಲೆಕ್ಕಕ್ಕಾದ್ರೆ 2 ಡ್ರೈವರ್ ಬೇಕು ನೋಡಿ. ಹಗಲಿ ಒಬ್ಬರು, ರಾತ್ರಿ ಒಬ್ಬರು ತಿರ್ಗಾಕ 2 ಡ್ರೈವರ್ ಬೇಕು. ಅಂಥದ್ದು 2 ಡ್ರೈವರ್ ಕೆಲಸ ಒಬ್ಬ ಪುಣ್ಯಾತ್ಮ ಮಾಡ್ತಾನಂದ್ರೆ ನಿಜವಾಗ ಅವ್ರಿಗೆ ಕಾರಣ ಏನಂದ್ರೆ ಪುಟ್ಟರಾಜ್ ಗುರುಗಳು ಸರ್ಕಾರಿ ನೌಕರಿ ಬಂದೈತಿ ಅರ್ಚೈತಿನೇ ಹೋಗ್ತಂದ್ರೆ ಬೇಡ, ಅದನ್ನ ಇನ್ನು ನಾವು ಕೊಡ್ತೀವಿ ಅಂತ ಇಟ್ಕೊಂಡು ಇವತ್ತು ಸರ್ಕಾರಿ ನೌಕರಿ ಕೊಟ್ಟಾರ ಗುರುಗಳು ಹೇಳಿದೆ. ಅದಕ್ಕೆ ಆನಂತರ ನಮ್ಮ ಅಂಬಣ್ಣ ಸರ್ ಅವರು ನಿಮಗೆಲ್ಲ ಗೊತ್ತಿರ್ತೈತೆ, ಗದಗ ಜಾತ್ರೆ ಬಂದ್ರೆ ಆ ಪ್ರಸಾದ ಎಲ್ಲರೂ ಈಗೇನಾಗ್ತಲ್ಲ ಇಷ್ಟು ದಿನ ಒಂದು 4 ವರ್ಷ ಆಯ್ತು ಅದು ನಮ್ಮ ಕೈಗೆ ಬಂದು. ಹಿಂದೆ ಮ್ಯಾನೇಜರ್ ಇದ್ರು ಅವ್ರು ಮಾಡ್ತಿದ್ರು, ನಾವು ಕಡೆ ತಲೆ ಹಾಕ್ತಿದ್ದಿಲ್ಲ. ಈಗ ನೀವೇ ಇರೋದು ನಮ್ಮ ಜವಾಬ್ದಾರಿ ಬಂದ ಮೇಲೆ ಅಂಬಣ್ಣ ಸರಿಗೆ ಜವಾಬ್ದಾರಿ ಒಪ್ಪಿಸ್ಬಿಡ್ತೀವಿ. ಏನಾರ ಮಾಡ್ರಿ, ನೀವು ಏನು ಬೇಕು ತಗೋರಿ ಮಾಡ್ರಿ ಅಂತೀವಿ. ಅವರು 1 ತಿಂಗಳಗಟ್ಟಲೆ ಹೋಗಿ ಸುಮಾರು 11 ಕ್ವಿಂಟಲ್ ಎಣ್ಣೆ ತರ್ತಾರೆ ಒಳ್ಳೆ ಗುಲ್ಬರ್ಗ ಕಡೆ ಹೋಗಿ. ನಮ್ಮ ರಘುನಾಥ ಶಾಸ್ತ್ರ 100 ಕ್ವಿಂಟಲ್ ತೊಗರಿ ಬೆಳೆ ತರ್ತಾರೆ. ಆಶ್ರಮದ ಏನಂದ್ರೆ ಅದು ಸಾರು ಮಾಡ್ತಾರೆ. ಅಂಥ ಸಾರು ಅವರೆಲ್ಲ ಮಂದಿ ಹೇಳ್ತಾರೆ ಬಂದು, ಸರ್ ಸಾರು ಹಂಗಾಗಿತ್ವಿ, ಭಾಳ ಹಿಂಗಾಗಿತ್ತು. ನಾನು ಅನಿಸ್ತಿರ್ತೈತೆ ಮನಸ್ಸು ಅವ್ರು ಹೇಳೋದು ಕೇಳಿ ನಾನು ಹೋಗಿ ಒಂದು ಡಬ್ರಿ ತುಂಬ್ಕೊಂಬಂದ್ಬಿಡ್ಲೇನ ಅನಿಸ್ತಿರ್ತೈತೆ. ಹಂಗೆ ವಿಶೇಷವಾಗಿ ನಮ್ಮ ಅಮ್ಮನ ಸಾರು ಅಡುಗೆ ಭಾಳ ಒಳ್ಳೆ ವಿಶೇಷ. ಸಾರು ಇರ್ಬೋದು, ಹುಗ್ಗಿ ಇರ್ಬೋದು, ನಾಷ್ಟ, ಜಾತ್ರೆಗೆಲ್ಲ ನಿತ್ಯ ಒಂದು 5 ದಿನ ಇದ್ರೆ 5 ದಿನನೂ ಕೂಡ ದಿನ ಒಂಥರ ನಾಷ್ಟ ಮಾಡಿದ್ರು, ಪ್ರಸಾದ ಸ್ವೀಟ್ ಮಾಡಿದರು. ಅದನ್ನೆಲ್ಲ ನೋಡು 20,000 ಜನ ದಿನ ಬಂದ್ರು